ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ನನ್ನ ಫ್ರೆಂಡ್ ಮನೇಲಿ ಇದ್ದೀನಿ. ಬನ್ನಿ ನನ್ನ ಫ್ರೆಂಡ್ ಮತ್ತು ನಮ್ಮ ಪಾಪು ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರುವ. ಗುಂಡು ಮರಿ ಏನಪ್ಪಾ ಅದು ಬೌ ಬೌ. ಶಕ್ತಿಶಾಲಿ ಆನೆ. ಚೆನ್ನಾಗಿ ಇದ್ದು ತೆಗಿ. ನಿಜ ನಿಜ. ಇಲ್ಲ ಇಲ್ಲ ನಿಜ ಚೆನ್ನಾಗಿದೆ ಕಣೆ. ನೋಡ್ಕೋಬೇಕಾದ್ರೆ ಕೂದಲು ಕೂಡ ಸರಿ ಮಾಡು. ಏನ್ ಮಾಡ್ತಿದ್ಯಾ? ಹಳೆ ಡ್ರೆಸ್ ಮನೇಲಿ ಇನ್ನೇನು ಹೊಸ ಹೊಸ ಡ್ರೆಸ್ ಹಾಕ್ತಾನ ಕೇಳಿ ಡ್ಯಾನ್ಸ್ ಮಾಡ್ಬೇಕು. ಅಡ್ಗೆ ಮಾಡ್ಕೊಡ್ತೀನಿ ಅಂತ ಬಂದು ಅಡ್ಗೆ ಮಾಡ್ಕೊಟ್ಟ. ನಾನೆಲ್ಲ ಆಲ್ರೆಡಿ ಬೇಯಿಸಿಟ್ಟಿರೋದು ಅದನ್ನ ನೋಡ್ಕೊಂತಿರೋದು ನಾನೇ. ಜಾಗಿರ್ಬಲ್ಲ ಅದಕ್ಕೊಂದು ಲಾಕ್ ಕಟ್ ಮಾಡಿದೀನಿ. ಬಿಸ್ಕೆಟ್ ಬೇಕಾ? ಕೊಡೋಣ? ಇಲ್ಲ ಆಯ್ತಾ ಅಜ್ಜ ಕೊಡೋಣ. ಇದು ಓಪನ್ ಮಾಡಿ ಒಂಚೂರು. ಒಂಬತ್ತು ಹತ್ತು ಒಂದರಿಂದ 10 ಹೀಗಿತ್ತು. ಟಿಫನ್ಗೆ ಮಲ್ಟಿಗ್ರೇನ್ ಚಟ್ನಿ ಮಾಡಿ ಆಲೂ ಪಲ್ಯ ಹಾಗೆ ಈ ದೋಸೆ ಹೆಸರು ಬೇಳೆ ದೋಸೆ ಮಾಡಿದ್ಲು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನನ್ನ ಫ್ರೆಂಡ್ ಅಶು ರುಚೀಸ್ ಅಂತ ಚಾನಲ್ ಇದೆ, ಕುಕ್ಕಿಂಗ್ ಚಾನಲ್. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಅವಳ ರೆಸಿಪೀಸ್ನ ಹಾಕ್ತಿರ್ತಾಳೆ. ಟ್ರೈ ಮಾಡಿ ನೀವು ಕೂಡ. ತಿನ್ನ. ಹಲೋ, ಇವಾಗಿನ ಒಂದು ರೀಲ್ಸ್ ಮಾಡಿದ್ವಿ, ಮತ್ತೆ ಇವಾಗ ಕರೆಂಟ್ ಹೋಯ್ತು, ಮಳೆನೂ ಬರ್ತಾ ಇದೆ. ಅದಕ್ಕೆ ಇವಾಗ ನನ್ನ ಫ್ರೆಂಡು ಹೇರ್ ಕಟ್ ಮಾಡು ಅಂತ ಹೇಳಿದಾಳೆ. ಅವಳಿಗೆ ಹೇರ್ ಕಟ್ ಮಾಡಬೇಕು. ಎಲ್ಲೋ ಹೋಗಿದ್ದಾಳೆ, ಬರ್ತಾಳೆ ಇವಾಗ. ಹೇರ್ ಕಟ್ ಮಾಡಿ ಮತ್ತೆ ಒಂದು ರೀಲ್ಸ್ ಮಾಡಬೇಕು. ಇವತ್ತು ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ನಮ್ ಗುಂಡು ಮಲ್ಕೊಂಡು ಇವಾಗ ಎದ್ದು ಆಟ ಆಡ್ತಾ ಐತೆ. ನಾನು ಗಂಡು ಮರಿ ಅಕ್ಕ ಏನ್ ತಂದ್ರು ಪಾರ್ಸೆಲು? ಏಕೆ ಏರ್ ಕಟ್ಟು? ಫಸ್ಟ್ ವಿಡಿಯೋ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಲ್ಲ. ಮತ್ ಡ್ರೆಸ್ ಚೇಂಜ್ ಮಾಡ್ತೀಯಾ? ಈಗ ಹೆಂಗೋ ಡ್ರೆಸ್ ವಿಡಿಯೋ ಆಗಿದೆ ಡ್ರೆಸ್ ಅಲ್ಲಿ. ಇವಾಗ ಇದನ್ನ ಮಾಡ್ಕೊಂಡ್ರೆ ಎರಡು ಆಗುತ್ತಲ್ಲ. ಫಸ್ಟ್ ವಿಡಿಯೋ ಆಮೇಲೆ ಏರ್ ಕಟ್ಟ. ಸರಿ ಬಾ ಆಯ್ತು. ಮಳೆ ನಿಂತಿದ್ಯಾ? ಸರಿ. ಈ ಗುಂಡಮ್ಮನು ಎತ್ಕೊಂಡು ಓಡ್ಬೇಕೀಗ. ಹೋಗೋದು ಬೇಕೇ ಓಡ್ ಬರೋದು. ಫಸ್ಟ್ ಒಂದ್ಸರಿ ಹೋಗಿ ಮಳೆ ಬಂತು. ಮೇಲ್ಗಡೆ ಹೋಗ್ತಾ ಇದೀವಿ. ನನ್ ಪರಿಸ್ಥಿತಿ ನೋಡ್ಬೇಕು ಹೆಂಗಿದೆ ಅಂತ. ಇದು ಒಂದ್ ಹಿಡ್ಕೊಂಡು ಹೋಗ್ಬೇಕು. ಅಯ್ಯೋ, ಇದು ಹಿಡ್ಕೊಂಡು ಓಡೋದು ಬರೋದು, ಹೋಗೋದು ಬರೋದು, ಇದೇ ಆಗ್ತಾ ಇದೆ ಅವಾಗಿಂದ. ಒಂದು ರೀಲ್ಸ್ ಮಾಡಕ್ ಆಗ್ತಾ ಇಲ್ಲ ಮೇಲ್ಗಡೆ. ಈ ಟೆರೆಸ್ ಅಲ್ಲಿ ಈಗ ಒಂದು ರೀಲ್ಸ್ ಮಾಡ್ಕೊಂಡು, ಇಲ್ಲಿ ಗಾಳಿ ಇದೆ. ಈ ಟ್ರೈಪಾಡ್ ನೋಡಿದ್ರೆ ಶಕ್ತಿ ಇಲ್ದಂಗ ಇದೆ. ಎಲ್ ಬೀಳುತ್ತೆ ಏನೋ ಗೊತ್ತಿಲ್ಲ. ಗಾಳಿ ಜಾಸ್ತಿ ಬರಲ್ವಲ್ಲ, ಆ ಕಡೆ ಸೈಡ್ಗೆ ಇಟ್ಟು ಮಾಡ್ಬೇಕಿವಾಗ. ಇವಾಗ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಾಡೋ ಅಷ್ಟ್ರಲ್ಲಿ ನನ್ ಗುಂಡಮ್ಮ ಎಲ್ಲ ಕುಂತ ನೋಡಿ, ಎಲ್ಲ ಕುಂತಿದ್ದಾಳೆ ನೋಡಿ ನಮ್ ಗುಂಡಮ್ಮ. ಮತ್ತೆ ನಮ್ಮ ಮನೆ ಹೆಂಗ್ ಮಾಡಿದ್ದಾಳೆ ಅಂದ್ರೆ, ಈ ಮನೆನ ಇದೆಲ್ಲ ಈಗ ಕ್ಲೀನ್ ಮಾಡೋ ಕೆಲ್ಸ. ದೇವ್ರೆ. ಗುಂಡು ಏನ್ ಗುಂಡು ಈ ರೇಂಜ್ ಮಾಡಿ ಇಕ್ಕಿದೀಯಾ? ಯಾರು ಕ್ಲೀನ್ ಮಾಡಾರೋ? ತರಕಾರಿ ಎಲ್ಲ ಸ್ಟ್ಯಾಂಡ್ ಅಲ್ಲಿರೋ ತರಕಾರಿ ಎಲ್ಲ ಕೆಳಗಡೆ ಚೆಲ್ಲಾಡ್ತಾ ಇದ್ದಾವೆ.
ಇದೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ ನೋಡಿ. ಆ ವಿಡಿಯೋನ ನೋಡಿ ಇವಳು ನನಗೂ ಕೂಡ ಹೇರ್ ಕಟ್ ಮಾಡು ಬಂದಾಗ ಅಂತ ಅಂದಿದ್ಲು. ಅದಕ್ಕೆ ಈ ಸಲ ಹೋಗಿದ್ನಲ್ಲ ಅವ್ರ ಮನೆಗೆ, ಅದಕ್ಕೆ ಇವಾಗಲೂ ಹೇರ್ ಕಟ್ ಮಾಡಿಕೊಡು ನನಗೆ ಅಂತ ಅಂದ್ಲು. ಹೇರ್ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಅವಳು ಸ್ಟೆಪ್ ಕಟ್ ಮಾಡಿದ್ರೆ ಜಡೆ ಹಾಕೋಕ್ಕಾಗಲ್ಲಲ್ವ, ಅದಕ್ಕೆ ಸ್ಟೆಪ್ ಕಟ್ ಬೇಡ ನನಗೆ, ಸ್ವಲ್ಪ ಎಡ್ಜಸ್ ಎಲ್ಲ ಕಟ್ ಮಾಡು ಸಾಕು ಅಂತ ಅಂದ್ಲು. ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ಈಕ್ವಲಾಗಿ ಕಟ್ ಮಾಡಿ ಶೇಪ್ ಕೊಟ್ಟೆ ಅಷ್ಟೇ. ಹೇಗೆ ಬಂದಿದೆ ಹೇರ್ ಕಟ್ ಅಂತ ನೀವು ನೋಡಿ ಹೇಳಿ ಕಮೆಂಟ್ ತಿಳಿಸಿ ನನಗೆ. ಹಾಗೆ ಪ್ಲೀಸ್ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ಅಂತ ಕೇಳ್ಕೊಳ್ತೀನಿ.